ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇವಾಗ ಟೈಮ್ ಬಂದು 6:40 ಆ ಥರ ಆಗ್ತಿದೆ ಅನ್ಕೋತೀನಿ. ಸೊ ಎದ್ದು ಬೆಚ್ಚಗಿರೋ ನೀರನ್ನ ಕುಡಿತಾ ಇದ್ದೀನಿ. ಆ್ಯಂಡ್ ವೆದರ್ ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆ್ಯಂಡ್ ಅದಕ್ಕೆ ಚಳಿ ಆಗ್ತಿದೆ, ಸ್ವೆಟ್ರ್ ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಡೇ ತುಂಬಾ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಅಫರ್ಮೇಷನ್ ಬಂದು ಐ ಆಮ್ ಗೆಟ್ಟಿಂಗ್ ಪೇಡ್ ಫಾರ್ ಬೀಯಿಂಗ್ ಮೀ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಸ್ಪೆಷಲಿ ಬಿಸ್ನೆಸ್ ಗ್ರೋತ್ ಎಲ್ಲ ಬೇಕು ಅಂತ ಕೇಳ್ತಾರಲ್ಲ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಈ ಅಫರ್ಮೇಷನ್ನ ಪದೇ ಪದೇ ರಿಪೀಟ್ ಮಾಡ್ತೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಸೆಷನ್ ಬಗ್ಗೆ ಸಾಕಷ್ಟು ಎನ್ಕ್ವೈರೀಸ್ ಬರ್ತದೆ, ಅವರೆಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸೆಷನ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ, ಸೊ ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ರೈಸ್ ರೆಡಿ ಆಗ್ತದೆ, ಅದ್ರ ಜೊತೆಗೆ ನಾನು ಸ್ವಲ್ಪ ನೀರೆಲ್ಲ ಕುಡಿತಾ ಇದ್ದೀನಿ ಇವಾಗ. ಆ್ಯಂಡ್ ನೆಕ್ಸ್ಟು ಟೊಮೆಟೊ ಗೊಜ್ಜನ್ನ ರೆಡಿ ಮಾಡಬೇಕು. ಸೊ ಮಾಡೋಣ, ತೋರಿಸ್ಕೊಡ್ತೀನಿ ನಾನು ಹೆಂಗೆ ಮಾಡ್ತೀನಿ. ವೆರಿ ಸಿಂಪಲಾಗಿ ಮಾಡ್ಕೊತೀನಿ. ಸೊ ಅದೇ ಇವತ್ತಿನ ಲಂಚು. ಬ್ರೇಕ್ಫಾಸ್ಟ್ಗೆ ಜ್ಯೂಸ್ ರೆಡಿ ಮಾಡಬೇಕು, ತೋರಿಸ್ತೀನಿ ಏನು ಜ್ಯೂಸು ಎತ್ತ ಕತೆ ಅಂತ ಎಲ್ಲ ಹೇಳ್ಬಿಟ್ಟು. ಆ್ಯಂಡ್ ಲೆಟ್ಸ್ ಬಿಗಿನ್ ದ ವ್ಲಾಗ್. ಸೊ ಸ್ವಲ್ಪ ಆಯಿಲ್ ಹಾಕೋತೀನಿ. ಈಗ ಸ್ವಲ್ಪ ಸಾಸಿವೆ, ಇಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಈಗ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಜೊತೆಗೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು. ಇದು ಮೆತ್ತಗಾಗೋವರೆಗೂ ಮಾಡಿಕೊಂಡ್ರೆ ಸಾಕು, ಟೊಮೆಟೊ ಗೊಜ್ಜು ರೆಡಿ ಆಗಿಬಿಡುತ್ತೆ. ನನ್ನ ಫೇವ್ರೆಟ್. ಇದ್ರ ಜೊತೆ ಸೈಡ್ಗೆ ಮಿಕ್ಸ್ಚರ್ ಇದ್ದರೆ ಸೂಪರ್ ಕಾಂಬಿನೇಷನ್ನು. ಆ್ಯಂಡ್ ಅಥವಾ ಎಗ್ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಗ ಕೂಡ ಆಗಿಬಿಡುತ್ತೆ. ತುಂಬ ದಿನ ಆಗಿದೆ ಟೊಮೆಟೊ ಗೊಜ್ಜು ಮಾಡಿ, ಸೊ ಅದಕ್ಕೆ ಇವತ್ತು ಅದನ್ನೇ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ. ಒಂದು ಬೀಟ್ರೋಟು, ಒಂದು ಕ್ಯಾರೆಟನ್ನ ತೊಗೊಂಡಿದ್ದೀನಿ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಇದು ಬ್ರೇಕ್ಫಾಸ್ಟ್ ಮುಂಚೆ ಕುಡಿತೀನಿ. ಇಷ್ಟು ನೆನ್ಬೇಕಾದ್ರೆ ಸೌತೆಕಾಯಿ ಯಾವ್ದಾದ್ರು ಫ್ರೂಟ್ಸ್ ಇದ್ರೂ ಕೂಡ ನೀವು ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ಇಷ್ಟಿದೆ ನನ್ನ ಮನೇಲಿ, ಸೊ ಅಷ್ಟನ್ನು ಮಾತ್ರ ಹಾಕಿದ್ದೀನಿ. ಫಸ್ಟ್ ಹಿಂಗೆ ಗ್ರೈಂಡ್ ಮಾಡ್ಕೊತೀನಿ. ಇದಾದಮೇಲೆ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ಆ್ಯಂಡ್ ಜ್ಯೂಸ್ಗೆ ಅಂತಲೇ ಸಪ್ರೇಟ್ ಜಾರ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಸೆರಮ್ನ ಹಾಕೋತಾ ಇದ್ದೀನಿ. ಟೈಮ್ ಬಂದು 7:20 ಆಗ್ತದೆ. ಈ ಸೆರಮ್ ಲಿಂಕ್ನ ಮತ್ತೆ ಕೇಳ್ತಾನೆ ಇದ್ದೀರಾ. ಸ್ಪೆಲ್ಲಿಂಗ್ ಕೂಡ ಹಾಕಿದ್ದೀನಿ ಎಷ್ಟೋ ಸಲ. ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಸಿಗುತ್ತೆ. ಪಿಲಿಗ್ರಿಮ್ ಅಂತ ಹಾಕಿ, ಪಿಲಿಗ್ರಿಮ್ ಹೇರ್ ಗ್ರೋತ್ ಸೆರಮ್ ಸಿಗುತ್ತೆ. ಇನ್ನೊಂದೆರಡು ಬಾಟಲ್ ಆರ್ಡರ್ ಮಾಡ್ಬೇಕು ಆ್ಯಕ್ಚುಲಿ. ಅಷ್ಟೇ ಸಾಕು. ಸೊ ಇವಾಗ ಚೆನ್ನಾಗಿ ಮಸಾಜ್. ಈ ಕಡೆ ಸ್ವಲ್ಪ ಫ್ರಿಜ್ಜಿನೆಸ್ ಇದೆ ಆಯ್ತಾ, ಅದಕ್ಕೆ ಏನು ಮಾಡಬೇಕು ಅಂತ ಸ್ವಲ್ಪ ಫ್ಲಾಕ್ಸೀಡ್ ಜೆಲ್ ಇದೆ, ಒಂದು ಲಾಸ್ಟ್ ವೀಕ್ ಏನೋ ಮಾಡಿದ್ದು. ಸೊ ಅದನ್ನು ಹಾಗೆ
ಸೆಟ್ ಮಾಡ್ತೀನಿ. ಈಗ ಕರೆಕ್ಟ್ ಆಗಿದೆ. ಓಕೆ, ಜುಡಿಯೋಯಿಂದ ರೀಸೆಂಟಾಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ, ಅದನ್ನ ನನ್ನ ಜೊತೆ ತೋರಿಸ್ತೀನಿ ಏನು ತಗೊಂಡ್ಬಂದಿದ್ದೀನಿ ಅಂತ. ಸೊ ಫಸ್ಟ್ಲಿ ಬಂದ್ಬಿಟ್ಟು ಟಿಶ್ಯೂಸ್ ಒಂದು 9-10 ಪೀಸಸ್ ತಗೊಂಡ್ಬಂದಿದ್ದೀನಿ. ಈ ಸಲ ಏನೋ ಡಿಫ್ರೆಂಟ್ ಆಗಿ ಈ ತರ ಬಿಟ್ಟಿದ್ದಾರೆ. ಮೊದಲು ಈ ತರ ಇತ್ತು, ಇವಾಗ ಈ ತರದೇನೋ ಬಂದಿದೆ. ಸೊ ಟಿಶ್ಯೂಸ್ ತಗೊಂಡ್ಬಂದಿದ್ದೀನಿ, ಬಿಕಾಸ್ ನಾನು ಟಿಶ್ಯೂಸ್ 2 months ಬರುತ್ತೆ, 1 time ತಗೊಂಬಂದೆ ಅಂತ ಹೇಳಿದ್ರೆ. ನೆಕ್ಸ್ಟ್ ಬಂದು ಜುಡಿಯೋ ವುಮೆನ್ ಪರ್ಫ್ಯೂಮ್ನ ತಗೊಂಬಂದಿದ್ದೀನಿ. ಇದು 199 ರೂಪೀಸು. ಸ್ಮೆಲ್ ಚೆನ್ನಾಗಿತ್ತು, ಇವತ್ತು ಹಾಕೊಂಡು ಹೋಗ್ಬೇಕು. ಲೆಟ್ಸ್ ಸಿ. ನಂಗೆ ಈ ಥರ ಬಾಟಲ್ ಇದ್ರೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಕ್ಯೂಟ್ ಆಗಿದೆ ಇದು. ಆ್ಯಂಡ್ 199 ರೂಪೀಸ್ ಅದು. ಸೊ ದಿಸ್ ಇಸ್ ದ ಒನ್. ನೆಕ್ಸ್ಟ್ ಬಂದು ಶೀಟ್ ಮಾಸ್ಕ್ನ ತೊಗೊಂಬಂದಿದ್ದೀನಿ. ಒಂದೇ ಒಂದು ತೊಗೊಂಬಂದೆ, ವಿಟಮಿನ್ ಸಿ ಇರೋವಂಥದ್ದು. ನೆಕ್ಸ್ಟ್ ಇಸ್ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಅಲ್ಲಿ ಇದರಲ್ಲಿ ಸಾಕಷ್ಟು ಇದೆ. ಇದು 199 ರೂಪೀಸ್ 3 ಪೀಸಸ್ ಬರುತ್ತೆ. ಮ್ಯಾಟ್ ಇರೋವಂಥದ್ದು ಮ್ಯಾಟ್ ಲಿಪ್ಸ್ಟಿಕ್ಸ್. ಇದು ನಾನು ಬೆರಿ ಬ್ಲಷ್ ಅಂತ ತಗೊಂಡಿರೋದು. ಇದರಲ್ಲಿ ನಿಮಗೆ ನ್ಯೂಡ್ ಕಲರ್ಸ್ ಕೂಡ ಇದೆ. ಸೊ ಈ 3 ಕಲರ್ನ ತಗೊಂಡ್ಬಂದಿದ್ದೀನಿ. ಚೆನ್ನಾಗಿ ಕಾಣಿಸ್ತದೆ. ಇದು ಸ್ವಲ್ಪ ಡಾರ್ಕ್ ಪರ್ಪಲ್ ಇರುವಂಥದ್ದು. ಆ್ಯಂಡ್ ಇದು ಬಂದು ಫುಲ್ ಲೈಟ್ ಪಿಂಕ್ ಕಲರ್ ಇದೆ, ಸ್ವಲ್ಪ ಆರೆಂಜಿಶ್ ಕೂಡ ಇದೆ. ಓಕೆ, ಇದು ಇನ್ನೊಂದು ಡಾರ್ಕ್ ಪಿಂಕ್ ಏನನ್ಬೋದು. ಸೊ ಆ ಥರ ಇದೆ. ಸೊ ಕ್ಯೂಟ್ ಪ್ಯಾಕೇಜಸ್. ಇದು 3 ತಗೊಂಬಂದೆ ಈ ಕಲರ್ಸು. ಸೊ ದೀಸ್ 3 ಇದ್ರೊಳಗಡೆಗೆ ಹಾಕಿ ಇಡೋಣ. ಓಕೆ, ಇದು ಒಂದು. ನೆಕ್ಸ್ಟ್ ಬಂದು ನೈಲ್ ಪಾಲಿಶ್ ರಿಮೂವರ್ ಖಾಲಿ ಆಗಿತ್ತು, ಸೊ ಅದೊಂದು ತಗೊಂಡೆ. ಕ್ಲಚಸ್ ತಗೊಂಡ್ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಈ 3 ಕಲರು ನನ್ನ ಹತ್ರ ಇರಲಿಲ್ಲ ಆಯ್ತಾ, ಸೊ ಅದಕ್ಕೆ 3 ಕೂಡ ತಗೊಂಡ್ಬಂದೆ. ಸೊ ನೆಕ್ಸ್ಟ್ ಬಂದು ಒಂದು ಹ್ಯಾಂಡ್ ಕ್ರೀಮ್ ತೊಗೊಂಬಂದಿದ್ದೀನಿ. ಸೊ ಇದು ಆಫೀಸ್ ನನ್ನ ಬ್ಯಾಗಲ್ಲಿ ಇಟ್ಕೋತೀನಿ. ನನ್ನ ಹತ್ರ ಆಲ್ರೆಡಿ ಇರೋದು ಖಾಲಿ ಆಗಿದೆ, ಸೊ ಇದು ಅದು ಬ್ಯಾಗಲ್ಲಿರುತ್ತೆ. ಸೊ ಇಷ್ಟು ತೊಗೊಂಬಂದಿತ್ತು. ಕಾಸು ಎಷ್ಟಾಗಿರ್ಬೋದು ಅಂತ ಇಷ್ಟು ಅಂತ ನನಗನ್ನಿಸ್ತು. ಪೇ ಮಾಡಿದಾಗ ಗೊತ್ತಾಯಿತು 925 ರೂಪೀಸ್ ಆಗಿದೆ. ಲೈಕ್ ಓಕೆ ಅಂದ್ಬಿಟ್ಟು ಪೇ ಮಾಡಿಬಿಟ್ಟು. ನೆಕ್ಸ್ಟ್ ಬಂದು ಒಂದು ಪಿಯರ್ ಪ್ಯಾಕೇಜ್ ಇದು ಪ್ರಮೋಷನ್ಗೆ ಅಂತ ಬಂದಿರೋದು. ಹೇರ್ 3 in 1 ಆ್ಯಕ್ಚುಲಿ. ಕರ್ಲ್ ಮಾಡ್ಕೋಬೋದು, 3 in 1 ಇರೋವಂಥದ್ದು. ಕರ್ಲು, ಸ್ಟ್ರೈಟ್ನರು, ಏನೇನೋ ಇದೆ. ಬಟ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ಯೂಸೇ ಮಾಡದೇ ಇರೋದಂಥ ವಸ್ತುಗಳಿದೆಲ್ಲ. ಸೊ ಇದನ್ನ ಹೆಂಗೆ ಅಟ್ಯಾಚ್ ಮಾಡೋದು ಏನು ಎಲ್ಲನೂ ತಿಳ್ಕೊಬೇಕು ಇವಾಗ ನಾನು. ಸೊ ತಿಳ್ಕೊಂಡು ಹೌ ಟು ಯೂಸ್. ಅದು ಪ್ರಮೋಷನಿಗೆ ಬಂದಿರೋದು, ಬಟ್ ನನಗೆ ಫ್ರೀಯಾಗೆ, ನಾನೇನು ವಾಪಸ್ ಕೊಡಲ್ಲ ಅವ್ರಿಗೆ. ದಿಸ್ ಇಸ್ ದ ಒನ್. ತುಂಬ ಜನ ಕೇಳ್ತಿದ್ರಲ್ಲ ಹೇರ್ ಸ್ಟ್ರೈಟ್ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಒನ್. ನೆಕ್ಸ್ಟ್ ಬಂದು ಮೀಶೋಯಿಂದ ಇದು ಸ್ಲಿಪ್ಪರ್ ಶೂಸ್ನ ಆರ್ಡ್ರ್ ಮಾಡಿದ್ದೆ ಆಫೀಸ್ ವೇರ್ಗೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇವೆರಡು. ನಾನು ಇಷ್ಟ ಆಯಿತು ನನಗೆ. ತುಂಬ ಪ್ರೊಫೆಷನಾಗಿ, ತುಂಬ ಸೂಪರಾಗಿ ಕಾಣಿಸುತ್ತೆ, ಕ್ಲಾಸಿಯಾಗಿ ಕಾಣಿಸುತ್ತೆ. ಸೊ ಆ್ಯಂಡ್ 6 ಏನು ಆರ್ಡ್ರ್ ಮಾಡಿದ್ದು ಸೈಜು. ಕಾಸ್ಟು ನೆನಪಿಲ್ಲ. ಸೊ ಬಟ್ ತುಂಬ ಚೆನ್ನಾಗಿ ಬಂದಿದೆ.
ಗ್ರ್ಯಾಟಿಟ್ಯೂಡ್ ಅನ್ನೋದು ನನ್ನ ಲೈಫಲ್ಲಿ ಒಂದು ಪಾರ್ಟ್ ಆಗಿ ಹೋಗಿದೆ ಇತ್ತೀಚೆಗೆ. ಬರೆದಿಲ್ಲ ಅಂದರೆ ನನಗೆ ಒಂಥರ ಬೇಜಾರಾಗ್ತಿರುತ್ತೆ, ಏನೋ ಕಳ್ಕೊಂಡಿರೋ ಥರ ಫೀಲ್ ಆಗ್ತಿರುತ್ತೆ. ನಿಮ್ಮಲ್ಲಿ ಇವತ್ತಿಗೂ ಕೂಡ ನಾನು ವೀಡಿಯೋಸ್ ನೋಡಿದ್ಮೇಲೂ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ನಿಮ್ಗೆ ಡೌಟ್ ಇದ್ದರೆ ನಾನು ಗ್ರ್ಯಾಟಿಟ್ಯೂಡ್ ಬರೆಯೋದು ಹೇಗೆ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಚಾರ್ಜ್ ಕೂಡ ಮಾಡ್ತೀನಿ. ಅದನ್ನ ಲಾಸ್ಟ್ ಸೆಷನಲ್ಲಿ ಕೂಡ ಹೇಳಿದ್ದೆ. ನೀವು ಇಂಟ್ರೆಸ್ಟ್ ಇದ್ದರೆ ಮೇಲ್ ಐ ಡಿ ತೊಗೊಂಡು ನಂಗೆ ಮೇಲ್ ಮಾಡಿ, ಇಂಟ್ರೆಸ್ಟೆಡ್ ಇನ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿಬಿಟ್ಟು ನಾನು ಡೀಟೇಲ್ಸ್ನ ಕೊಡ್ತೀನಿ. ಸೊ ನಾನು ರೆಡಿ ಆಗಿದ್ದಾಯಿತು. ಇದು ಜುಡಿಯೋ ಲಿಪ್ಸ್ಟಿಕ್ಸು ತ್ರೀ ಕಲರ್ನು ಹಾಕಿ ಕಂಬೈನ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸೊ ಗೊತ್ತಾಗ್ತಿಲ್ಲ ಈ ಶರ್ಟ್ ಅಲ್ಲ ಟಾಪ್ಗೆ ಈ ಪ್ಯಾಂಟ್ ಸೂಟ್ ಆಗುತ್ತಾ ಇಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಇವತ್ತು ಸುಮ್ಮನೆ ಹಾಕ್ಕೊಂಡು ಹೋಗೋಣ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಹಾಕ್ಕೊಂಡಿದ್ದೀನಿ ಹಾಗೇ. ಇದು ತುಂಬ ವರ್ಷದಿಂದ ತೊಗೊಂಡಿದ್ದು ಟಾಪು, ಸ್ಟ್ರೀಟ್ ಶಾಪಿಂಗಲ್ಲಿ ಅನಿಸುತ್ತೆ, ಆನ್ಲೈನಲ್ಲ. ಸೊ ಲಿಂಕ್ ಎಲ್ಲ ಕೇಳಿಬಿಡಿ. ಆ್ಯಂಡ್ ಇದು ಪ್ಯಾಂಟ್ ನಿಮ್ಗೆ ಒಳ್ಳೆ ಲಿಂಕ್ ಕೊಟ್ಟಿದ್ದೀನಿ ತುಂಬ ಜನಕ್ಕೆ. ಸೊ ಹಿಂಗೆ ಕಾಣಿಸ್ತಿದ್ದೀನಿ ಸದ್ಯಕ್ಕೆ. ಫಿಕ್ಸ್ ಇಟ್. ಹೆಂಗಿದೆ ಅಂತ ಹೇಳಿ ಲುಕ್. ಓಕೆ. ಸೊ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೀನಿ. ಸಾಯಂಕಾಲ ಬಂದು ಸಾಂಬಾರೆಲ್ಲ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹಂಗೆ ಡೈರೆಕ್ಟಾಗೂ ಮಾಡ್ಬೋದು, ಬಟ್ ನೆಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬೇಗ ಇದಾಗುತ್ತೆ ಅಂತ ಹೇಳಿಬಿಟ್ಟು ಐ ಆಮ್ ಡ್ರಿಂಕಿಂಗ್ ಮೈ ABC ಜ್ಯೂಸ್. ABC ಅಲ್ಲ, ಬರೀ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಜ್ಯೂಸ್. ಆದರೂ ಒಂಥರ ಅನಿಸುತ್ತೆ ಗೈಸ್. ಸಮ್ಟೈಮ್ಸ್ ಭಾರಿ ಕಷ್ಟ. ನೀವು ಎವ್ರಿಡೇ ಕುಡಿಬೇಕು ಅಂತೇನಿಲ್ಲ, ವೀಕ್ಲಿ ಒಂದು ಆಲ್ಟರ್ನೇಟಿವ್ ಡೇಸಲ್ಲಿ ಕೂಡ ಕುಡಿಬೋದು. ಇವತ್ತು ಕುಡಿದು ನಾಳೆ ಕುಡಿದಲ್ಲೂ ಇರ್ಬೋದು, ಹಂಗೂ ಮಾಡ್ಕೋಬೋದು ನೀವು. ಸೊ ಆ ಶೂಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. 6 ಸೈಜಲ್ಲೇನೋ ಆರ್ಡ್ರ್ ಮಾಡ್ಕೊಂಡಿದ್ದು, ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ಕರೆಕ್ಟಾಗಿ 8:30 ಆಗಿದೆ. ಸೊ ಬೇಗ ಹೋಗುವ. ಬ್ರೇಕ್ಫಾಸ್ಟ್ಗೆ ಬಂದು ಬಾಂಬೆ ಸ್ಯಾಂಡ್ವಿಚ್ ಅಂತ ಇದು ತುಂಬ ಫೇಮಸ್. ಫಸ್ಟ್ ಟೈಮ್ ತೊಗೊಂಡು ಲೆಟ್ಸಿ ಹೆಂಗಿರುತ್ತೆ ಅಂತ ಹೇಳ್ಬೋದು. This is a setup that we want to do for 500 variety that we were talking about the DTC thing, right? So, he's saying like, do you want data? You're like, there is like a 30 to 40 seconds of explanation of why he does not need it. It's just a yes or no question. That's none of my... It's like go to a car dealer and he'll ask, do you need automatic? I know how to drive. Exactly.